ರೀ ಮಗನ್ ಕೊಟ್ಟು ಬಂದ್ರಿ ತಾನೆ ಶ್ಯಾಮ್ಲಕ್ಕಂಗೆ ಕಣಿ ಕೊಟ್ಬಿಟ್ಟು ಬಂದೀವಿ ಅಕ್ಕ ಒಂದು ಅರ್ಧ ಗಂಟೆ ನೋಡ್ಕ ಅಂಗಡಿ ಪೂಜೆ ಮಾಡಬೇಕು ಮಗನೆಲ್ಲ ಜನಗಳ ಮಧ್ಯೆ ಒತ್ಕೊಂಡು ಹೋಗಕ್ಕೆ ಹಾಕಿಲ್ಲ ಅಲರ್ಜಿ ಆಗೋಗ್ಬಿಡ್ತದ ಮಗಿಗೆ ಅಂತ ಹೇಳ್ಬಿಟ್ಟು ನಾನೇ ಹೇಳಿವ್ನಿ ಅಂಗಡಿಗೆ ಎಲ್ಲನೂ ಆರಪರ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿವ್ನಿ ಹೆಂಗೋ ಬಿಡು ಎಲ್ಲ ಕ್ಲೀನ್ ಮಾಡಿರೋದೆಲ್ಲ ಮುಗ್ದೈತೆ ಈಗ ಹೋಗ್ಬಿಟ್ಟು ಒಂದೇ ಕಿತ್ತ ಪೂಜೆ ಗೀಜೆ ಮಾಡಿ ಶುರು ಮಾಡ್ಕೊಳ್ಳೋದು ಅಷ್ಟೇ ಬೇರೆ ಇನ್ನೇನು ಕೆಲಸನೂ ಇಲ್ಲ ರೀ ಫೋನ್ ಹಾಕಿದ್ರೇನು ನಿಮ್ಮ ಫ್ರೆಂಡ್ಸ್ಗಳಿಗೆ ಇವ್ರಿಗೆ ಬರೋರಿಗೆಲ್ಲನೂ ಫೋನ್ ಹಾಕಿದ್ರಾ ಕೃಷ್ಣಣ್ಣಂಗೆ ಅವ್ರಿಗೆಲ್ಲ ಫೋನ್ ಹಾಕಿದ್ದೀನಿ ನಾನು ನಮ್ಮ ಅಮ್ಮಂಗೇನು ಹೇಳಕ್ ಹೋಗ್ಲಿಲ್ಲ ಬಿಡು ಅಯ್ಯೋ ಬಿಡು ನಿಮ್ಮ ಅಮ್ಮಂಗೂ ನಿನ್ ತಂಗಿಗೂ ಹೇಳೋ ಅವಶ್ಯಕತೆ ಏನಿಲ್ಲ ಅವ್ರೇನು ಬಂದ್ಬಿಟ್ಟೆ ನಿಡ್ರಸೇ ನಿಕ್ಕಿಲ್ಲ ನಾವು ಕಷ್ಟಪಟ್ಬಿಟ್ಟು ಮಾಡಿರೋದು ನಾನು ಅಷ್ಟೇ ಯಾವಳನ್ನೂ ಕರೆಯಕ್ಕೆ ಹೋಗಿಲ್ಲ ಎಲ್ಲವಳು ಆಡ್ಕೊಂಡು ಕಿಸ್ಕೊಂಡು ಹೋಗೋಳೆ ತಾನೆ ನಮ್ಮನ್ನ ಅದಕ್ಕೆ ಯಾವಳನ್ನೂ ನಾನಂತಂದ್ರೆ ಹೋಗು ತುಪ್ಪು ಹಾಕ್ಲಿಲ್ಲ ನಾನಂತನೂ ಬುಡಿ ಯಾರನ್ನೂ ಕರಿಬೇಡಿ ಎಷ್ಟು ಜನ ಇದ್ರೆ ಅಷ್ಟು ಜನನೇ ಸಾಕು ನಮ್ಮ ಪಡಗು ನಾವು ಪೂಜೆ ಮುಗಿಸ್ಬಿಟ್ಟು ಅಂಗಡಿ ಶುರು ಮಾಡ್ಕೊಂಡು ಹೋಗೋಣ ಬಂದೋಳು ಯಾವಳನ್ನೂ ನಮ್ಮ ಉದ್ದಾರಕ್ಕೆ ಅಂತ ಹೇಳ್ಬಿಟ್ಟು ಯಾವಳನ್ನೂ ಆಶೀರ್ವಾದ ಮಾಡೋಕ್ಕಿಲ್ಲ ಹಾಳಾಗೋಗ್ಲಿ ಅಂತ ಅಂತಾರೆ ಬುಡೆ ಏನಾನ ಅನ್ಕೊಂಡ್ಲಿ ಓಹ್ ಏನು ಗಂಡ ಏನ್ರು ಜೋರ ಮಾತಾಡ್ತಾವ್ರಲ್ಲ ಇನ್ನು ಯಾರ ಮನೆ ಹಾಳು ಮಾಡಬೇಕು ಅಂತ ಮಾತಾಡ್ತಾವ್ರ ಏನು ಕತ್ತಿಯೋ ಈ ಮನೆ ಅಳಿಗಳು ಬಿಡು ಓ ರಾಮಕ್ಕ ಇನ್ ಕರಿ ಹಂಗೇನಿಯ ನೋಡಲ್ಲ ನಿಂತೈತಿ ಪೂಜೆ ಕರಿ ಓ ರಾಮಕ್ಕ ಪೂಜೆಗೆ ಬಾ ಅಂಗಡಿಯ ಶುರು ಮಾಡ್ತಾ ಇದೀವಿ ಇವತ್ತು ನಾವು ಅಂಗಡಿಯ ಓ ಅಂಗಡಿ ಓಪನ್ ಮಾಡ್ತೀರೇ ಸಂಕ್ರಣ್ಣನ ಅಂಗಡಿ ಇತ್ತಲ್ಲ ಸಂಕ್ರಣ್ಣನ ಅಂಗಡಿ ನಾವೇನಿಯ ತಕೊಂಡ್ವಿ ಅದಕ್ಕೆ ಪೂಜೆಗೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇವಿ ಅದಕ್ಕೆ ನಿಮ್ಮನ್ನ ಕರಿಯನಿ ಅಂತ ಮಂತಕ್ ಬಂದೆ ನೀವೇನು ಈಚೆ ಕಡೆಗೆ ಬಂದ್ರಲ್ಲ ಅದಕ್ಕೆ ಬಂದ್ಬಿಡಿ ಅಕ್ಕ ಓ ಸರಿ ಹೇಳಮ್ಮ ಬರ್ತೀನಿ ಯಾಕ ಅವಣ್ಣ ಅಂಗಡಿ ಬಿಟ್ಬಿಟ್ನಂತೆ ಏನೋ ಗೊತ್ತಿಲ್ಲ ಕಣಕ್ಕ ಆ ಅಣ್ಣ ಅಂಗಡಿ ನಡ್ಸಲ್ಲ ಅಂತ ಹೇಳಿದ್ನ ಅದಕ್ಕೆ ಅದೇ ಅಂಗಡಿ ನಿನಗೆ ನಾವೇ ತಗೊಬಿಟ್ಟಿದೀವಿ ನಾವೇ ಇನ್ನು ಮುಂದೆ ಅಂಗಡಿಯ ನಡ್ಸ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ತಗೊಂಡಿದೀವಿ ಅದಕ್ಕೆ ಇವತ್ತೇ ನಿನಗೆ ಪೂಜೆ ಕಣಕ್ಕ ಎಲ್ಲರೂ ಕರಿತಾ ಇದ್ದೆ ನಾನಂತೂ ಬರ್ರಿ ಅಂತ ಹೇಳ್ಬಿಟ್ಟು ಅದಕ್ಕೆ ನಿನ್ನೂ ಕರೆದೆ ಬಾಕ ಮರೆದಿದ್ದಂಗೆ ಸರಿ ಹೇಳಮ್ಮ ಆಯ್ತು ಬರ್ತೀನಿ ಸರಿ ಅಕ್ಕ ರೀ ನಡೀರಿ ಹೋಗೋಣ ಪೂಜೆಗೆ ಟೈಮ್ ಆಯ್ತದೆ ಒಳ್ಳೆ ಟೈಮ್ ಅಂತ ಇವಾಗ ಒಳ್ಳೆ ಟೈಮಾಗೆ ಪೂಜೆ ಮಾಡಿದ್ರೆ ಎಲ್ಲ ಒಳ್ಳೇದಾಯ್ತದಂತೆ ಅದಕ್ಕಿಂತ ಕೆಟ್ಟ ಟೈಮಾಗೆ ಎಲ್ಲನೂ ಇದಾದ್ರೆ ಇದಾಗಕ್ಕಿಲ್ಲ ನಡೀರಿ ರಾವ್ ಕಾಲಾಗ ಇದು ಬರೋಕ್ಕಿಂತ ಮುಂಚೆನೇ ಪೂಜೆ ಮಾಡಿ ಮುಗಿಸ್ಬಿಡೋಣ ನನ್ನ ತಮ್ಮಂಗೊಂದು ಮಾತು ಕರೆದಿದ್ದೆ ಬಾ ಅಂತ ಹೇಳ್ಬಿಟ್ಟು ಬತ್ತನೋ ಏನೋ ಬಂದ್ರೆ ಬರ್ಲಿಲ್ಲ ಅಂದ್ರೆ ಹಾಳಾಗೋಗ್ಲಿ ಬಿಡಿ ನಮ್ಗೆ ಯಾಕೆ ಕಂಡರ್ ವಿಷಯ ನಡೀರಿ ಸುಮ್ಕೇನಿಯ ನನ್ನ ಮಗ ಬಂದ್ರೆ ಎಷ್ಟು ನಿನ್ನ ತಮ್ಮ ಬರಲಿಲ್ಲ ಅಂತಂದ್ರೆ ಎಷ್ಟು ನಡೀರಿ ಏನು ಗಂಡ ಹೆಂಡ್ತಿಯಲ್ಲ ಜೋರ್ ಹೋಯ್ತಾವ್ರಲ್ಲ ಏನಕ್ಕ ಏನಂತೆ ವಿಶೇಷ ಆ ಸಂಕ್ರಮಣ ಅಂಗಡಿ ಇತ್ತಲ್ಲ ಆ ಅಂಗಡಿನ ಇವರೇ ತಗೊಂಡವ್ರಂತೆ ಇನ್ ಮೇಲೆ ಇವರೇ ನೀನಿಯ ಅಂಗಡಿಯ ನಡೆಸ್ತಾರಂತೆ ಅದಕ್ಕೆ ಇವತ್ತು ಅಂಗಡಿ ಪೂಜೆ ಕಣಕ ಮರೆದಿದ್ದಂಗೆ ಬಾ ಇವತ್ತು ಅಂಗಡಿ ಪೂಜೆ ಐತೆ ಅಂತ ಹೇಳ್ತಾ ಇದ್ರು ಸರಿ ಹೇಳ ಆಯ್ತು ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೇಳ್ದೆ ಹೆಂಗ್ ಗೊತ್ತಾಗೆ ಒಳ್ಳೆ ಸಂದಕ್ಕೆ ನಡ್ಸ್ಕೊಂಡು ಹೋಗೋದು ಅಂಗಡಿಯ ಇನ್ನು ಇವ್ರಿಗೆ ಅದು ಹೆಂಗೆ ನಡೆಸ್ತಾರೋ ಏನು ಕಥೆಯೋ ಗೊತ್ತಿಲ್ಲ ಪೂಜೆನಂತೆ ಎಲ್ಲರೂ ಕರಿತಾ ಇದ್ದೀನಿ ನಿನ್ನೂ ಕರಿತೀನಿ ಬಾಕ ನಿನ್ನ ಸಸನೂ ಕರ್ಕೊಂಬಿಟ್ಟು ಬಾಕ ಅಂತ ಹೇಳ್ಬಿಟ್ಟು ಹೇಳಿದ್ಲು ಅಯ್ಯೋ ಶಿವನೇ ತಗೊಳಪ್ಪ 10 ರೂಪಾಯಿ ಗೊತ್ತಿರಲಿಲ್ಲ ಕಣಕ ಅದು ಹೆಂಗೆ ಅಂಗಡಿ ಶುರು ಮಾಡಿದ್ರು ಅಂತ ನಾ ಕಾಣೆ ಕಣಪ್ಪ ಹೆಂಗನೂ ಕರೆದ್ರು ಅದಕ್ಕೆ ಸರಿ ಬರ್ತೀನಿ ಅಂತ ಹೇಳ್ದೆ ಅಷ್ಟೇ ನನಗೇನು ಗೊತ್ತು ಎಲ್ಲ ಗುಡುಗಿರ್ತದೆ ಹೆಂಗೋ ಮಗಳು ಹುಟ್ಟಿದ್ಮೇಲೆ ಅವ್ರಿಗೂ ಅದೃಷ್ಟ ಬಂತು ಅಂತ ಅನ್ನಿಸ್ತದೆ ಸರಿ ತಗೊಳ್ಳಿ ಹೆಂಗನೂ ತಗ ಹಂಗ ಉದ್ದಾರನ ಆಗಲಿ ಬರೀ ಕಂಡರ ಮನೆ ಹಾಳು ಮಾಡ್ಕೊಂಡು ಏನೇ ಜೀವನ ಮಾಡ್ತಾಯಿದ್ರು ಇವಾಗ ತಗ ಉದ್ದಾರ ಆಗಲಿ ಹೋಗ್ಬಿಟ್ ಬಾ ನೋಡ್ಕೊಂಬಿಟ್ ಬಾ ಏನು ನಿಕ್ಕವ್ರ ಅಂಗಡಿನಾಗೆ ಏನು ಎತ್ತ ಅಂತ ಹೇಳ್ಬಿಟ್ಟು ಸ್ವಲ್ಪನಾದ್ರೂ ನೋಡ್ಕೊಂಬಿಟ್ ಬಾ ನಮ್ಮನ್ನಂತೂ ಕರೆಯೋಕ್ಕಿಲ್ಲ ಒಟ್ಟರು ಅವಳಿಗೆ ನಮ್ಮನ್ನು ಕರೆಯೋಕ್ಕಿಲ್ಲ ನೀನು ಕರೆದವಳಲ್ಲ ಒಂದು ಕಿತ ಹೋಗ್ಬಿಟ್ಟು ನೋಡ್ಕೊಂಬಿಟ್ ಬಾ ಏನೇನು ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಈಗ ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ಬರ್ತೀನಿ ಸರಿ ಕಣಕ್ಕ ಈ ಶಾರದಿ ತಳ್ಕಂಬಳ್ಕ ಮಾಡಾಕ್ಲಿ ಏನಾದ್ರೂ ಒಂದು ಮಾಡಾಕ್ಲಿ ಹೆಂಗನ ಮಾಡಿ ಜೀವನ ಕುಂದಿಸ್ಕೊಬಿಡ್ತಾಳೆ ಇಂಥ 420ಗಳಿಗೆ 101 ದಾರಿಗಳಿರ್ತವೆ ನಮ್ಮಂಗ ಒಂದೇ ದಾರಿನ ಈ 420ಗಳಿಗೆಲ್ಲ ದಾರಿಗಳು ಬೇಜಾನಿತ್ತವ ಬಾ ಈ ವಿಷಯನ ಹೋಗಿ ಪೊದ್ದಿಗನ ಹೇಳ್ಬಿಟ್ಟು ಬರಬೇಕಿತ್ತು ಅಂಗಡಿ ಓಪನ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಬರ್ತೀನಿ ಪೊದ್ದಿ ಮಂತಕ್ಕೆ ಓಂ ಅಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಓಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಸ್ತೆ ನಮಃ ಅಪ್ಪ ಸ್ವಾಮಿ ನಮ್ಮ ಅಂಗಡಿಗೆ ವ್ಯಾಪಾರಕ್ಕೆ ಯಾವುದೇ ವಿಘ್ನ ಬರೆದಿದ್ದಂಗೆ ಸಂದಕ್ಕೆ ವ್ಯಾಪಾರ ಆಗಂಗೆ ಮಾಡಪ್ಪ ಇನ್ಮೇಲೆ ಎಲ್ಲನೂ ಒಳ್ಳೇದು ಮಾಡಪ್ಪ ನೀನೇ ಒಳ್ಳೇದು ಮಾಡಬೇಕಪ್ಪ ಹೋಗಮ್ಮಿ ಶಾರದಿ ನೀನು ಹಿಡ್ಕೊಂಡು ಬೆಳಗ್ಗೆ ಹೋಗು ಗಂಡ ಎಂಡ್ರು ಪೂಜೆ ಮಾಡಿದ್ರೆ ದೇವ್ರಿಗೂ ಒಳ್ಳೇದಂತೆ ದೇವ್ರು ಯಾವಾಗೂ ನೆನೆಸ್ಕತ್ತಾನ ಗಂಡ ಎಂಡ್ರು ಜೊತೆಗೆ ನಿಂತ್ಕೊಂಡು ಖುಷಿಯಾಗಿ ಪೂಜೆ ಮಾಡೋದನ್ನ ಹೋಗಿ ತಟ್ಟೆ ಹಿಡ್ಕೊ ಹೋಗು ಬೆಳಗ್ರಿ ಆರ್ತಿಯ ನಮಸ್ತೆ ಸು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ನಾರಾಯಣಿ ನಮಸ್ತುತೆ ಪೂಜೆ ಮಾಡಿ ಅವು ನೀರೆಲ್ಲನೂ ಈಚೆ ಕಡೆಯಲ್ಲಿ ಚೆಲ್ಬಿಡು ಬಾ ಶಾರದಿ ಅಲ್ಲಿ ಈಚೆ ಕಡೆಯಲ್ಲಿ ಹೋಗ್ಲಿ ಇರ್ತಾರೆ ಚೆಲ್ಬಿಡು ಹಂಗೇನಿಯ ಅಂಗಡಿ ಒಳಗಡೆ ಒಂಚೂರು ಓಮ್ ಅಂತ ಎಲ್ಲ ಬರ್ದ್ಬಿಟ್ಟು ಹೊರಸ್ನದಾಗೆ ಎಲ್ಲ ಇದು ಮಾಡ್ಬಿಡು ಇನ್ನು ಹೆಂಗೋ ಎಲ್ಲ ಸಾರಿಸಿ ಗುಡಿಸಿ ಎಲ್ಲ ಮಾಡಿ ಕ್ಲೀನ್ ಮಾಡಿದ್ದೀರಾ ಇನ್ನೇನು ಇಲ್ಲ ಆರಪರ ಎಲ್ಲ ಹಾಕಿದಿರಲ್ಲ ಒಂದೆರಡು ಹೊರಸ್ನ ಕುಂಕುಮ ಅದು ಇದೆಲ್ಲ ಇಟ್ಬಿಟ್ಟು ಪೂಜೆ ಒಂದು ಇದು ಮಾಡ್ಬಿಡಿ ಅಷ್ಟೇ ಮುಗೀತದೆ ಪುರೋಹಿತನ ಕರೆಸ್ಬೇಕಿತ್ತೇನೋ ಇನ್ನೇನು ಬಿಡು ಮಾಮೂಲಿ ಮೊದಲಿಂದ ಇರೋ ಅಂಗಡಿ ಅಲ್ವೇ ಇನ್ನು ಅದಕ್ಕೆ ಇನ್ನೇನು ಇವ್ರ ಕೈ ಸೇರೈತಲ್ಲ ಅದಕ್ಕೆ ಒಂದು ಮಂಗಳಾರತಿ ಮಾಡ್ಬಿಟ್ರೆ ಮುಗಿದೋಯ್ತು ಏನು ಬೇಕಿಲ್ಲ ಹೇಳು ಪುರೋಹಿತರೆಲ್ಲನೂ ನೀವೇ ಹೆಂಗೋ ಪೂಜೆ ಮಾಡಿದ್ರಲ್ಲ ಅಷ್ಟೇ ಸಾಕು ಹೇಳು ಶಾರದಿ ನಾನು ಇದನ್ನ ಈಚೆ ಕಡೆಗೆ ಚೆಲ್ಬಿಟ್ಟು ಬರ್ತೀನಿ ಸ್ವೀಟ್ ಬಾಕ್ಸ್ ಎಲ್ಲನೂ ತಗೊಂಡು ಎಲ್ರಿಗೂ ಸ್ವೀಟ್ ಹಂಚ್ಬಿಡು ಸರಿ ರೀ ಆಯಿತು ಅಕ್ಕ ತಗೊಳ್ರಿ ಸ್ವೀಟಾ
ಎಲ್ಲ ಒಳ್ಳೇದಾಗ್ಲಿ ಕಣಮ್ಮ. ನಿಮ್ಮ ಅಂಗಡಿಗೆಲ್ಲ ಒಳ್ಳೇದಾಗ್ಲಿ. ನಾವೊಂದು ಎಲ್ಲನೂ ನಿಮ್ಮ ಅಂಗಡಿಗೆ ನೀ ಬಂದು ಸಾಮಾನು ತಗೊಳಕ್ ಬರ್ತಾ ಇದು ಮೊದಲು ಇಲ್ಲೇ ನೀ ಸಂಕ್ರಮಣ ಇದ್ದಾಗ ಇನ್ಮೇಲೂ ಇಲ್ಲಿಗೆ ನೀ ಬಂದ್ಬಿಟ್ಟು ಇಲ್ಲಿಂದನೇ ನೀ ತಗೊಂಡೋಗಿ ಸಾಮಾನು ಎಲ್ಲನೂ ಬರ್ರಕ್ಕ. ತಗ ನೀನು ಸ್ವೀಟ ತಗೊಳ್ರಕ್ಕ. ಸಂಕೋಚ ಏನ್ ಪುಟ್ಕೋಬೇಡ ತಗೊಳಕ್ಕ. ಓ ಏನಣ್ಣ ಕೃಷ್ಣಣ್ಣ, ಏನಪ್ಪ ಹಂಗು ಹಿಂಗು ಅತ್ತಾಗ ಹೆಂಗೋ ಅಂಗಡಿ ತೆಗೆದ್ಬಿಟ್ರಿ. ಜೀವನಕ್ಕೆ ಏನಾರ ಒಂದು ಮಾಡ್ಕೋಬೇಕಲ್ಲೇನಕ್ಕ. ಜೀವನಕ್ಕೆ ಏನು ಮಾಡ್ಕೊಂಡಿಲ್ಲ ಅಂತಂದ್ರೆ ಹೆಂಗೆ ಹೇಳು. ಏನಾರ ಒಂದು ಮಾಡ್ಕೊಂಡ್ರೆ ನೀನು ನಿಮ್ದಿ ಅಲ್ವೇ, ಅದಕ್ಕೆ ನೀ ಹೆಂಗೋ ಜೀವನಕ್ಕೆ ಒಂದು ಅಂತ ಏನೋ ಅತ್ತಾಗ ರೂಪಿಸ್ಕೊಬಿಟ್ವಿ ಅಂತ ನಾವುನುವೆ. ಹೆಂಗೋ ಬಿಡೋಣ, ನಾನು ಎಣ್ಣೆ ಕುಡಿಬೇಕಾರೆ ಹೆಂಗೂ ಬಟಾಣಿ ಉಪ್ಪಿನಕಾಯಿ ಎಲ್ಲ ಬೇಕಾಯ್ತದಲ್ಲ, ನಿಮ್ಮ ಅಂಗಡಿಗೆ ಏನೇ ಬಂದ್ಬಿಡ್ತೀನಿ. ನಂದೇನು ಸಾಲ ಫಲ ಅಂತ ಬರ್ಕೊಬಿಡು. ಈ ಫ್ರೆಂಡ್ ಅಲ್ವೇ ನಡೀತದೆ ಹೆಂಗಿದ್ರು. ಹ್ಞೂ ಸಾಲ ಕೇಳಿ ಫ್ರೆಂಡ್ಶಿಪ್ನ ಕಳ್ಕೊಬೇಡಿ ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕ್ಬಿಡ್ಬೇಕು ನಾವಂತೂ. ನಂದು ಇವಣ್ಣ ಇನ್ ಫ್ರೆಂಡ್ಶಿಪ್ಪು ಭಾಳ ಗಟ್ಟಿಗೈತೆ ಬಿಡಕೋ ಶಾರದಕ್ಕ, ಭಾಳ ಗಟ್ಟಿಗೈತೆ. ನಮ್ದೇನು ದೂರ ಆಗಂತ ಫ್ರೆಂಡ್ಶಿಪ್ ಅಲ್ಲ. ಏನಣ್ಣ ಅಂತ್ಯ ಕಣ್ ಕೃಷ್ಣ ಗಳೀ ಸ್ವೀಟಾ ಇನ್ನೇನಮ್ಮ ಬರೀ ಸ್ವೀಟಾಗೆ ನೀ ತಗಂಗಿದ್ಯಾ? ಒಬ್ಬಟ್ಟು ಊಟ ಗಿಟ್ಟ ಹಾಕಿಸ್ತೀಯ ಅಂತ ಅನ್ಕೊಂಡ್ರೆ ಬರೀ ಸ್ವೀಟಾಗೆ ನೀ ತಗ ಹೆಂಗೊಂದು ಕಡಿಮೆ ಮಾಡ್ತಿದ್ಯಾ? ಇಲ್ಲ ಕಣಕ, ನಾನು ಒಬ್ಬಟ್ಟು ನಡ್ಗೆ ಮಾಡೋಣ ಅನ್ಕೊಂಡಿದ್ದೆ. ಮನೆಗೆ ಎಳೆ ಮಗ ಐತೆ, ಅವಳನ್ನ ಬೇರೆ ನೋಡ್ಕೋಬೇಕು. ಇದು ಅದು ಎಲ್ಲನೂ ಕಷ್ಟ ಆಯ್ತದೆ ಅಂತ ಹೇಳ್ಬಿಟ್ಟು ನಾನೇನೇ ಸುಮ್ಕಾಗ್ಬಿಟ್ಟೆ. ಎಲ್ಲನೂ ಕಷ್ಟ ಆಯ್ತದೆ ಮಾಡೋದು ಮೊಟ್ಟದು. ಇನ್ನು ಯಾರು ಬರ್ತಾರಕ್ಕ ನಮ್ಮ ಮನೆಗೆ? ನಾನು ಒಬ್ಳೇನೇನಿಯ. ನನಗೂ ಯಾರು ಸಪೋರ್ಟೂ ಇಲ್ಲ, ತವ್ರ ಮನೆ ಅಂತ ಯಾರೂ ಇಲ್ಲ, ಎಂಥದ್ದು ಇಲ್ಲ. ಅದಕ್ಕೆ ಎಲ್ಲ ಆಗಲಿ, ನನ್ನ ಮಗಳು ಹುಟ್ಕೂದ್ಲಿಗೂ ನಾಮಕರಣಕ್ಕೂ ಕರಿತೀನಿ. ಎಲ್ರೂ ಕರೆದ್ಬಿಟ್ಟು ಎಲ್ರಿಗೂ ಒಬ್ಬಟ್ಟು ಊಟನೇನಿ ಹಾಕಿಸ್ತೀನಿ. ನೀವೇನು ಚಿಂತೆ ಮಾಡೋಕೆ ಹೋಗ್ಬೇಡಿ. ಇನ್ನೇನು ಸ್ವಲ್ಪ ಇನ್ನು 9 ತಿಂಗಳಿಗಲ್ವೇ ನಾಮಕರಣ ಮಾಡ್ತೀನಲ್ಲ, ಅವಾಗ ಗ್ರ್ಯಾಂಡಾಗಿ ಏನಿಯ ಮಾಡಿಬಿಟ್ಟು ಎಲ್ರಿಗೂ ಊರಿಗೆಲ್ಲ ಒಬ್ಬಟ್ಟು ಊಟ ಹಾಕ್ಸೋಣ ಅಂತ ನೀವು ಅನ್ಕೊಂಡಿದೀವಿ. ಎಲ್ಲ ಒಳ್ಳೇದಾಗ್ಬಿಟ್ರೆ ಅಷ್ಟೇ ಸಾಕು ಕಣಕ. ಬೇರೆ ಇನ್ನೇನು ಬೇಡ. ದೇವ್ರು ಕಂಡ್ಬಿಟ್ಬಿಟ್ಟು ಎಲ್ಲ ಒಳ್ಳೇದು ಮಾಡ್ಬಿಟ್ರೆ ಹಿಂಗೇನಿಯ ಅಷ್ಟೇ ಸಾಕು. ಒಳ್ಳೇದಾಯ್ತದೆ ಒಳವ, ಒಳ್ಳೇದಾಯ್ತದೆ. ಸಾಕು, ಸ್ವೀಟ್ ತಗೋತೀನಿ ಸಾಕು. ಹೇಳು ಒಬ್ಬಟ್ಟು ಊಟ ನಾಮಕರಣಕ್ಕೆ ಬಂದು ತಿನ್ಕೋತೀವಿ. ನನಗೆಲ್ಲ ಸ್ವೀಟು ಪಟ್ಟು ಎಲ್ಲ ಬೇಡ. ನನಗಂತೂ ರಾತ್ರಿಗೆ ಪಾರ್ಟಿ ಬೇಕು ಅಷ್ಟೇ ಏನಿಯ. ಇಂಥ ಎಲ್ಲ ಸ್ವೀಟ್ ಪಟ್ಟು ಕೊಟ್ಬಿಟ್ಟು ಸಾಕಾಗಿದ್ರೆ ನಾನು ಗೊತ್ತಾನೆ ಇರಲಿಲ್ಲ. ಅಯ್ಯೋ ನಿಮ್ದು ಎಲ್ಲ ಆಮೇಕಿಂದ ಈ ಕಳಿವಂತೆ ಸ್ವೀಟ್ ತಗೊಳ್ಳೋಣ. ಸ್ವೀಟ್ ತಗೊಂಡೋಗಿ ನೀನು ಎಲ್ರಿಗೂ ಕೊಡು ಪಾಪ. ಆ ಎಮ್ಮನೂ ಬೊತ್ತಿದ್ಲೇನೋ ಪಾರಕ್ಕ. ಮೊದ್ಲೇ ನನ್ನ ಕಂಡ್ರೆ ಹಾಕಿಲ್ವಲ್ಲ, ಅದಕ್ಕೆ ಬಂದಿಲ್ಲ ಅಷ್ಟೇನೇನಿಯ. ನನ್ನ ಎಂಡ್ರು ಹಂಗೇನಿಲ್ಲ ಕಣಕು. ನನ್ನ ಎಂಡ್ರು ಒಂಥರ ಒಂದು ಸ್ವೀಟ್ ಸಾಕು ಬಿಡಕ್ಕ. ಇನ್ನು ಯಾರನ್ನ ಕೊಡೋರಿದ್ರೆ ಬಂದವ್ರಿಗೆಲ್ಲನೂ ಕೊಡಿವ್ರಂತೆ. ಅಲ್ಲೇ ಏನಿಯ ಮಾಡೋಗ್ಬಿಡಿ. ಇನ್ನೇನು ಪೂಜೆಗೆ ಶಾನೆ ಜನ ಕರೆದಿಲ್ವಲ್ಲ, ಕರೆದ್ರೆ ಅಷ್ಟೇನೆ ಬಂದವ್ರೆ. ಇನ್ನು ಯಾರನ್ನ ಇವತ್ತು ಅಂಗಡಿ ಪಂಗಡಿಗೆ ಏನಾರ ಬಂದು ಏನಾರ ಹೋದ್ರೆ ಅವ್ರಿಗೆ ಕೊಡಿ ಸ್ವೀಟ ಇಲ್ಲೇ ಮಾಡಿಕೊಂಡು. ಸರಿ ಆಯ್ತು ಹೇಳೆ. ಏನಮ್ಮ ಎಲ್ಲ ಒಳ್ಳೇದಾಗ್ಲಿ. ಸರಿ ಇನ್ ಬರೋನೆ. ಸರಿ ಕಣಕ, ಅಡ್ಕೆಲೆ ಕೊಡ್ತೀನಿ, ಹಂಗೇನಿ ತಗೊಂಡೋಗ್ರಿ. ಕೊಡಮ್ಮ. ನನಗೂ ಬಾಯೆಲ್ಲ ಪಿಟ 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 ಅಂತ ಆಯ್ತು ನನಗೂ. ಏನು ಮಾಡೋಣ ಅಡ್ಕೆಲೆಗೆ ಅಂತ ಹೇಳ್ಬಿಟ್ಟು ಕೊಡು. ಸರಿ ಬರಕ್ಕ, ಎಲೆ ಅಡಿಕೆ ಎಲ್ಲನೂ ಕೊಡ್ತೀನಿ. ಹಂಗೆ ಬಾಳೆಹಣ್ಣು ಎಲ್ಲ ಇಕ್ಕಿದೆ ಎಲೆ ಅಡಿಕೆಗೆ. ಮರ್ತಿ ಹೋಗ್ಬಿಟ್ಟೆ ನೋಡ್ಕೊಡಕ್ಕೆ. ಬಾ ನೀನು ಕುತ್ಕೋ ಬಾ. ಅರಸಿನ ಕುಂಕುಮ ತಕೊಂಡು ಹಂಗೆ ಎಲೆ ಅಡಿಕೆ ತಗೊಂಡು ಹೋಗಿವಂತೆ. ನೋಡಿ ಅಮ್ಮಿ ಬಂದೆ ರೀ. ನಾನು ಮಂತಕ್ಕೆ ಹೋಗ್ಬಿಟ್ಟು ಅವ್ರಿಗೆಲ್ಲ ಇದು ಕೊಟ್ಬಿಟ್ಟು ಬರ್ತೀನಿ. ಎಲ್ಲ ಮರ್ತ್ಬಿಟ್ಟು ಅಲ್ಲೇನೇ ಮಾಡೋಗ್ಬಿಟ್ಟು ಬಂದೀವಿ. ನೋಡ್ಲೇ ಇಲ್ಲ ನಾನಂತೂ ಎಲ್ಲ ಅಲ್ಲೇ ಮಾಡೋಗ್ಬಿಟ್ಟು ಬಂದೀವಿ. ಹೋಗ್ಬಿಟ್ಟು ಅರಸಿನ ಕುಂಕುಮ ಎಲ್ಲನೂ ಕೊಟ್ಬಿಟ್ಟು ಬರ್ತೀನಿ. ಸರಿನೇ, ನೀವು ಅಂಗಡಿ ಕಡೆ ನೋಡ್ಕೊಳ್ಳಿ. ಇವತ್ತಿಂದನೇ ವ್ಯಾಪಾರ ಮಾಡಿ. ಸರಿ ಸರಿ ಆಯ್ತು ಆಯ್ತು ಶಾರದಿ. ಹೆಂಗೋತಾಗಿ ಹಂಗೋ ಹಿಂಗೋತಾಗ ಜೀವನ ಅಂತೂ ತೊಳ್ಕೊಂಡು ಮಾಡ್ತಿರ್ತಾರೆ. ಬ್ಯಾಡ ಅಂತೂ ಬಿಡಕ್ಕಿಲ್ಲ ನೋಡು. ಹಂಗೋ ಹಿಂಗೋ ಏನೋ ಒಂದು ಮಾಡ್ತಾರೆ. ಇಲ್ಲ ಅಂದಿದ್ರೆ ಜೀವನ ಮಾಡೋದು ಇಷ್ಟಾಗೆ ಐತೆ. ಇವನು ಕಟ್ಕೊಂಡು ಅವಳಂತೂ ಬಿಡು ಬೋಲೋ ಧೈರ್ಯವಂತೆ. ಏನೋ ಒಂದು ಹಂಗೋ ಹಿಂಗೋ ಮಾಡ್ತಾಳೆ. ಈ ಅಂಗಡಿ ತೆಗಿಯೋಕೆ ದುಡ್ಡೆಲ್ಲಿ ಬಂತು ಅಂತ ಮಾತ್ರ ಹೇಳೋಕ್ಕಿಲ್ಲ. ನಿಧಾನಕ್ಕೆ ಬಾಯಿ ಬಿಡಿಸ್ಬೇಕು. ನಿಧಾನಕ್ಕೆ ಬಿಡಿಸಿದ್ರು ಅಷ್ಟೇ, ಜೋರಾಗಿ ಬಿಡಿಸಿದ್ರು ಅಷ್ಟೇ. ಅವಳೇನು ಬಿಡೋಕ್ಕಿಲ್ಲ ಬಾಯ. ಬಾ ಸುಮ್ಕೆನೆಯ ಎಲ್ಲಿ ಬಾಯಿ ಬಿಡ್ತಾಳೆ. ರಾಜ್ಯಕ್ಕೆ ಎಣ್ಣೆ ಬಾಟ್ಲು ನನಗೆ ಬೇಕೇ ಬೇಕಣೋ ಪಾರ್ಟಿ ಮಾಡೋಕ್ಕೆ. ಸ್ವೀಟು ಪಟಾಗೆಲ್ಲ ಸಾಕಾಗಿದ್ರೆ ನಾನಂತೂ ಬರೋದೇ ಇಲ್ಲ. ಈಗಲೇ ಹೇಳ್ಬಿಟ್ಟಿವ್ನಿ. ಅಂಗಡಿ ಪೂಜೆಗೆ ನಾನು ಎಂಡ್ರು ಮೊದಲೇ ಹೋಯ್ತೀನಿ ಅಂತ ಹೇಳಿದ್ರೆ ಕಳಿಸ್ತಾನೆ ಇರಲಿಲ್ಲ ನಿಮ್ಮ ಅಂಗಡಿ ಪೂಜೆಗೆ. ನಾನು ಹಂಗೋ ಹಿಂಗೋ ಮಾಡಿ ಹೇಳಿ ಪಾಳಿ ಮಾಡಿ ಹೋಗ್ಲೇಬೇಕು ಅಂತ ಬಂದಿದ್ದೀನಿ. ನಾನು ಹಿಂಗೆ ಬಂದಿದ್ದೀನಿ ಅಂತ ಅಂದಮೇಲೆ ನೀನು ನನಗೇನಾರ ಕೊಟ್ಟರೆ ಅಲ್ವೇನ ಎಣ್ಣೆ ಬಾಟ್ಲು ಗಿಣ್ಣೆ ಬಾಟ್ಲು ಕೊಟ್ಟರೆ ನೀನು ಸಮಾಧಾನ ನನಗೆ. ಆಯ್ತು ಹೇಳ, ಆಯ್ತು. ನಿಂಗೆ ಯಾಕೆ ರಾತ್ರಿಗೆ ಒಂದು ಬಾಟ್ಲು ಕೊಡ್ತಾ ಜವಾಬ್ದಾರಿ ನಂದು. ನೀನೇನು ಚಿಂತೆ ಮಾಡ್ಕೊಳಕ್ಕೆ ಹೋಗ್ಬೇಡ. ಬಾ. ಫ್ರೆಂಡು ಅಂದರೆ ಹಿಂಗೇನಿಯ, ಫ್ರೆಂಡು ಸ್ವೀಟು ಇನ್ನೂ ಒಂದು 4 ತಗೊಂಡೋಗ್ತೀನಿ ಕಣ. ನಾನು ಎಂಡ್ರಿಗೆ ತಗೊಂಡೋಗ್ಬಿಟ್ಟು ಕೊಟ್ಬಿಟ್ಟು ಹೇಳ್ತೀನಿ. ಹಿಂಗೆ ಅಂಗಡಿ ಓಪನ್ ಮಾಡಿದ್ರು ಕರೆದ್ರು ಕೊಟ್ಟರು ಅಂತ ಹೇಳ್ಬಿಟ್ಟು. ನೀನೇನು ಬಂದ್ಮೇಲೆ ಇನ್ನೇನು ಮಾಡಂಗವಳೆ ತಿಂದು ಸುಮ್ಕಾಯ್ತಾಳೆ ಅವಳು. ನಾಳೆ ಕಲ್ದಿರಿ 8 ತಗೊಂಡೋಗಪ್ಪ ಸಾಕು. ಹೇಳೋಣ ಇನ್ನೇನ್ರಿಗೂ ನಮ್ಮ ಅಂಗಡಿಗೆ ಒಂದು ವ್ಯಾಪಾರ ಮಾಡೋಕ್ಕೆ. ಸರಿ ಆಯ್ತು ಹೇಳೋಣ. ತಗೊಳಪ್ಪ ತಗೊಂಡೋಗಿ ನೀನು ಎಂಡ್ರು ಕೊಡು.